ಅಂತರತಮನಿ ಗುರು ಹೇ ಆತ್ಮತಮೋಹಾರಿ ಅಂತ. ನಮ್ಮ ಒಳಗಡೆ ಇರುವ ಅಂತರ್ಯಾಮಿಯೇ ನಿಜವಾದ ಗುರು. ಆ ಗುರು ಮಾತಾಡ್ತಾ ಇರ್ತಾನೆ, ಬಟ್ ಆ ಗುರುವಿನ ಮಾತಿನ ಕಡೆಗೆ ನಮ್ಮ ಗಮನ ಇಲ್ಲ. ನಮಗೆಲ್ಲ ಬರೀ ಆಚೆ ಕೇಳಿಸ್ತಾ ಇದೆ. ಆಚೆಯ ಗುರು ಬಂದು ನಮ್ಮ ಗಮನ ನಮ್ಮೊಳಗೆ ಹೋಗೋ ಹಾಗೆ ಮಾಡ್ತಾನಲ್ಲ, ಅವನು ಸಾಂದರ್ಭಿಕವಾಗಿ ಸಿಕ್ಕುವ ಗುರು. ಹೀಗೆ ಇಲ್ಲಿ ಗುರು ಅಂತ ಹೇಳುವಾಗ ಅಂಧಕಾರವನ್ನು ಹೋಗಲಾಡಿಸೋನು. ಅದು ವ್ಯಕ್ತಿ ಆಗ್ಬೋದು. ತಾಯಿ ನಮಗೆ ಬುದ್ಧಿ ಕೊಡ್ತಾಳೆ, ನಮ್ಮ ಅಜ್ಞಾನವನ್ನು ಹೋಗಲಾಡಿಸ್ತಾಳೆ, ಅವಳು ಗುರು. ತಂದೆ ನಮ್ಮ ಅಜ್ಞಾನವನ್ನು ಹೋಗಲಾಡಿಸ್ತಾನೆ, ಆತ ಗುರು. ಶಿಕ್ಷಕರು ಅಜ್ಞಾನವನ್ನು ಹೋಗಲಾಡಿಸ್ತಾರೆ, ಅವರು ಗುರು. ಇಲ್ಲಿ ನೋಡಿದ್ವಲ್ಲ, ಪ್ರೇರಕ, ಸೂಚಕ, ವಾಚಕ, ದರ್ಶಕ, ಶಿಕ್ಷಕ, ಬೋಧಕ, ಇವರೆಲ್ಲರೂ ಗುರುಗಳು. ಈ ಥರ ರೂಪದಲ್ಲಿ ಯಾವ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸ್ತಾರೋ ಅವರೆಲ್ಲ ಗುರುಗಳು. ಅಷ್ಟೇ ಅಲ್ಲ, ಯಾವುದೋ ಪುಸ್ತಕ ಓದ್ತೀನಿ ಅಂತ ಇಟ್ಕೊಳ್ಳಿ, ಭಗವದ್ಗೀತೆ ಓದ್ತೀನಿ, ಯಾವುದೋ ಒಂದು ಶ್ಲೋಕ ನನಗೆ ತುಂಬ ಏನೋ ಅರ್ಥಪಡಿಸುತ್ತೆ ಜೀವನದಲ್ಲಿ, ಅದು ನನಗೆ ಗುರು. ಕೆಲವೊಂದು ಸಲ ಯಾವುದೋ ಒಂದು ಘಟನೆ, ನನಗಿಂತ ತುಂಬ ಕಷ್ಟದಲ್ಲಿರೋರು, ನನಗೆ ಯಾವುದೋ ಒಂದು ಫ್ರ್ಯಾಕ್ಚರ್ ಆಗಿತ್ತು, ಸ್ವಲ್ಪ ದೊಡ್ಡ ಟ್ರೀಟ್ಮೆಂಟ್ ಎಲ್ಲ ಆಯಿತು, ಸುಮಾರು ಕಾಲ ನಾನು ಭರತನಾಟ್ಯ ಮಾಡ್ತಾಯಿದ್ದೆ, ಅದೆಲ್ಲ ಬಿಟ್ಟು ಹೋಯಿತು, ಬೇಜಾರಿತ್ತು. ಇನ್ನು ಹೇಗೋ ನಾನು ಆಸ್ಪತ್ರೆಗೆ ಹೋಗುವಾಗ, ಅದು ಆರ್ಥೋಪೆಡಿಕ್ ಹಾಸ್ಪಿಟ್ಲ್, ಇವಾಗಾದರೂ ತುಂಬ ಬೇಕಾದಷ್ಟು ಇದಾಗಿದೆ. ನಾನು ಹೇಳೋದೊಂದು 25-30 ವರ್ಷದ ಹಿಂದಿನ ಮಾತು. ಅಷ್ಟೊಂದು ಇವತ್ತಿನಷ್ಟು ಟೆಕ್ನಾಲಜಿ ಇರಲಿಲ್ಲ, ಸೊ ನೋವು ಹೆಚ್ಚು ಎದ್ದು ಕಾಣ್ತಾ ಇತ್ತು ಎಲ್ಲದು. ಅಲ್ಲಿ ಹೋದಾಗ ಎಂತೆಂಥ ಆಕ್ಸಿಡೆಂಟ್ ಕೇಸ್ಗಳು, ಎಂತೆಂಥ ಬೆನ್ನು ಮುರ್ಕೊಂಡವರು, ಸೊಂಟ ಮುರ್ಕೊಂಡವರು, ಕುತ್ತಿಗೆ ಏನೋ ಆದಂಥವ್ರು, ಕೈಕಾಲು ಏನೇನೋ ಆದಂಥವ್ರು, ಅಷ್ಟಾವಕ್ರವಾಗಿ ಹುಟ್ಟಿದಂಥವ್ರು, ಅವ್ರಿಗೆ ಆಪ್ರೇಷನ್ನು, ಸೀರೀಸ್ ಆಫ್ ಆಪ್ರೇಷನ್ಸು, ಮೆಸ್ ಹಾಕೋದು, ಆ ನೋವು, ಆ ಫಿಸಿಯೋಥೆರಪಿ, ಆ ಕೂಗಾಟ, ಅದೆಲ್ಲ ನೋಡಿ 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 ಪ್ರತಿ ಸಲ ಹೋಗಿ ಅಲ್ಲಿ ಕಾದು ಎಕ್ಸ್ರೇ ಮಾಡಿಸ್ಕೊಂಡು, ನನ್ನದೇ ದೊಡ್ಡ ಸಮಸ್ಯೆ, ನನಗೆ ಇಂಥ ಫ್ರ್ಯಾಕ್ಚರ್ ಆಗೋಗ್ಬಿಟ್ಟಿದೆ ಅಂತೆಲ್ಲ ನಾನು ಅಂದ್ಕೊಳ್ತಾ ಇದ್ದವಳು. ಅದನ್ನೆಲ್ಲ ನೋಡಿ 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 ನಂದು ಏನೂ ಅಲ್ಲ ಪಾಪ, ಇವ್ರಿಗಿಂತ ನಾನು ಎಷ್ಟು ಲಕ್ಕಿ ಅಂತ ಅನ್ಸೋಕ್ಕೆ ಶುರು ಆಯಿತು. ನೋಡಿ, ಅದೇ ಗುರು. ನಮಗಿಂತ ಕಷ್ಟದಲ್ಲಿರೋರು ನೋಡಿದಾಗ ನಾನೇನೋ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀನಿ ನನ್ನ ಕಷ್ಟಕ್ಕೆ ಅನಿಸುತ್ತೆ. ಆಗ ಸ್ವಲ್ಪ ರಿಯಲಿಸ್ಟಿಕ್ ಆಗ್ತೀವಿ, ಆ ದುಗುಡದಿಂದ ಆಚೆ ಬರ್ತೀವಿ, ಅದು ನಮಗೆ ಗುರು. ಕೆಲವು ಸಲ ಸುಖವೂ ಗುರು. ಅತೀ ಸುಖ ಸಿಕ್ಕಾಗ ಸಾಕಾಗ್ಬಿಡುತ್ತೆ. ಈ ತುಂಬ ಅತಿಶಯ ಶ್ರೀಮಂತರು ಮನೆಯಲ್ಲಿ ಮಕ್ಕಳಿಗೆ ಒಂಥರ ಅದು ವಾಕರಿಕೆ ಬಂದ್ಬಿಡುತ್ತೆ. ಈಗ ತುಂಬ ಜನ ಈ ಅಮೇರಿಕಾ ಅಲ್ಲಿ ಇಲ್ಲಿ ಟಾಪಲ್ಲಿ ಇದ್ದಂತು ತುಂಬ ಆಗರ್ಭ ಶ್ರೀಮಂತರು ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಯೋಗ ಕ್ಲಾಸ್ ಸೇರ್ಕೊಳ್ತಾರೆ, ಕಸ ಗುಡಿಸ್ತಾರೆ, ಸಾರಿಸ್ತಾರೆ, ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಯಾಕೆ ಅಂತಂದರೆ ಆ ವಾಕರಿಕೆ. ಒಂದು 4-5 ಸ್ವೀಟ್ ತಿಂದ್ಬಿಟ್ರೆ ಬಾಯಿ ವೆಗಟ್ಕ ಆಗುತ್ತಲ್ಲ, ಹಾಗೆ ಸುಖ ಸಾಕು ಅಂತ ಅನ್ನಿಸ್ಬಿಡುತ್ತೆ. ಯಾವ ಸುಖನೂ ಪರ್ಮನೆಂಟ್ ಸುಖ ಕೊಡಲ್ಲ. ಹಾಗೆ ದುಃಖ ಇನ್ನೂ ದೊಡ್ಡ ಗುರು. ದುಃಖ ಬಂದಾಗ ಜೀವನದಲ್ಲಿ ವಾಸ್ತವ ಗೊತ್ತಾಗುತ್ತೆ. ನಮ್ಮ ಹುಚ್ಚು ಕನಸುಗಳೆಲ್ಲ ಬಿದ್ದು ಜೀವನ ಅನ್ನೋದು ರಿಯಲಿಸ್ಟಿಕ್ ಆಗಿ ಬೇರೆ, ನಾವು ಅಂದ್ಕೊಳ್ಳೋದು ಬೇರೆ ಅಂತ ಗೊತ್ತಾಗುತ್ತೆ. ಏನೋ ಕನಸಿಟ್ಕೊಂಡು ಏನೋ ಹಾಗೆ ಹೀಗೆ ಅಂತ ನಾವು ಹೋಗ್ತೀವಿ. ಆದರೆ ಹಾಗೆ ನಡೆಯೋದಿಲ್ಲ. ನಾವು ಅಂದ್ಕೊಂಡಂಗೆ ಎಲ್ಲ ಆಗೋದಿಲ್ಲ. ನಾವು ಅಂದ್ಕೊಂಡಂಥ ಪ್ರತಿಸ್ಪಂದನ ಪ್ರತಿ ಸಲ ಸಿಕ್ಕೋದಿಲ್ಲ, ಅದೇ ಪುರಸ್ಕಾರ ಸಿಕ್ಕೋದಿಲ್ಲ. ನಾವು ಯಾರಿಂದ ಎಕ್ಸ್ಪೆಕ್ಟೇ ಮಾಡಲ್ವೋ ಅವರಿಂದ ತಿರಸ್ಕಾರ ಆಗ್ತೀವಿ, ಅಥವಾ ಅವರಿಂದ ನೋವಾಗುತ್ತೆ, ಅಥವಾ ಅವರಿಂದ ಅಪಮಾನವಾಗುತ್ತೆ, ಅಥವಾ ಯಾರನ್ನ ಎಕ್ಸ್ಪೆಕ್ಟೇ ಮಾಡಿರಲ್ವೋ ಅವರಿಂದ ನಮ್ಗೆ ಒಳ್ಳೆಯದಾಗತ್ತೆ. ಏನೇನೋ ಆಗ್ತಾ ಇರುತ್ತೆ ಜೀವನದಲ್ಲಿ. ನಿರಾಶೆಗಳು, ಹತಾಶೆಗಳು, ಸೋಲುಗಳು, ಅಪಮಾನಗಳು, ಇದೆಲ್ಲ ಎಲ್ಲರಿಗೂ ಬರ್ತಾ ಇರುತ್ತೆ ಆಗಾಗ. ಅದೊಂದೊಂದು ಆದಾಗಲೂ ಕೂಡ ನಮಗೆ ಮೊದಲು ಕಷ್ಟ ಆಗುತ್ತೆ. ಬರ್ತಾ 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 ಅದನ್ನೆಲ್ಲ ಇದು ಜೀವನದ ಮತ್ತೊಂದು ಭಾಗ, 1 more ಚಾಪ್ಟರ್ ಅಂತ ಅಂಗೀಕರಿಸುವ ಶಕ್ತಿ ಬರುತ್ತೆ. ಹಾಗಾಗಿ ಸುಖ ಹೇಗೆ ನಮಗೆ ಪಾಠ ನೀಡುತ್ತೋ, ನನ್ನನ್ನು ಕೇಳೋದಾದರೆ ದುಃಖ ಬೆಸ್ಟ್ ಟೀಚರ್ ಅಂತ ಜೀವನದಲ್ಲಿ. ಬೆಸ್ಟ್ ಟೀಚರು ಹೇಗೆ ಅಂದರೆ, ಈಗ ನಾವು ಒಲೆ ಮೇಲಿರೋ ಪಾತ್ರೆಯನ್ನು ಮುಟ್ಟಕ್ಕೆ ಹೋಗಿ ಮುಟ್ಬೇಡ ಅಂತ ಅಮ್ಮ ಹೇಳಿದ್ರೆ ಗೊತ್ತಾಗಲ್ಲ ಮಗುಗೆ. ಒಂದ್ಸಲ ಮುಟ್ಟಿ ಕೈ ಸುಟ್ಕೊಂಡ್ಮೇಲೆ ಆ ಸುಟ್ಟ ಗಾಯ ಎಷ್ಟೋ ದಿನ ಕಾಡುತ್ತಲ್ಲ, ಅದು ಪಾಠ ಕಲಿಸುತ್ತೆ. ಇನ್ನು ಅವರಾಗೆ ಮುಟ್ಟಕ್ಕೆ ಹೋಗಲ್ಲ. ತೆನಾಲಿ ರಾಮನ್ ಬೆಕ್ಕಿನ ಕತೆ ಇದೆಯಲ್ಲ, ಹಾಗೆ ಬಿಸಿ ಹಾಲು ಕುಡಿಯೋಕೆ ಹೋಗಿ ಹಾಲು ನೋಡದೆ ಓಡೋಗ್ತಿತ್ತು. ಹೀಗೆ ದುಃಖ ನಮಗೆ ತುಂಬ ಕಲಿಸುತ್ತೆ. ಮತ್ತು ಯಾವುದೋ ಮಹಾತ್ಮರ ಮಾತು, ಈಗ ವಿವೇಕಾನಂದರು ಒಂದು 150 ವರ್ಷದ ಹಿಂದೆ ಸಿಂಹ ಗರ್ಜನೆ ಮಾಡಿ ಒಂದು ಉದಾತ್ತವಾದ ವಾಕ್ಯ ಹೇಳಿರ್ತಾರೆ. ಯಾವುದೋ ಒಂದು ಅದ್ಭುತವಾದಂಥ ಹೊಳಹನ್ನು ಕೊಟ್ಟಿರ್ತಾರೆ. ಅದು ಇವತ್ತಿಗೂ ಹೌದಲ್ಲ, ಎಷ್ಟು ನಿಜ ಅಲ್ವಾ ಅಂತ ಅನಿಸುತ್ತೆ ನಮಗೆ. ಒಂದೊಂದು ಸಲ ಪುಟ್ಟ ಮಕ್ಕಳು ತುಂಬ ಅರ್ಥಪೂರ್ಣವಾದ ಏನಾದ್ರು ಹೇಳ್ಬಿಡತ್ವೆ. ನನ್ನ ಗೆಳೆಯರೊಬ್ಬರು ಹೇಳ್ತಾ ಇದ್ರು, ಅವ್ರ ಮನೇಲಿ 2 ಕಾರ್ ಇತ್ತಂತೆ. ಪುಟ್ಟ ಮಗು, ಒಂದು 4-5 ವರ್ಷದ ಮಗು ಒಂದಿನ ಕೇಳ್ತಂತೆ, ನಮ್ಗೆ 2 ಕಾರ್ ಬೇಕಾ
ಅಂತ ಯೋಚನೆ. ಅಷ್ಟು ಚಿಕ್ಕ ಮಗುಗೆ ಅನಿಸಿದೆಯಲ್ಲ, ಅವ್ರು ಯೋಚನೆ ಮಾಡ್ತಿದಂತೆ, ಹೌದಲ್ವಾ ಹಳೇದೊಂದು ನಮ್ಮದು ಫಸ್ಟ್ ಮೊದಲು ಕೊಂಡ್ಕೊಂಡಿದ್ದು ಅಂತ ಪ್ರೀತಿಗೆ ಇಟ್ಕೊಂಡಿದ್ದೀವಿ, ಅಷ್ಟು ಯೂಸ್ ಮಾಡಲ್ಲ, ಇನ್ನೊಂದು ಹೊಸದು ಎರಡೆರಡು ಬೇಕಾ ನಿಜಕ್ಕೂ? ಕರೆಕ್ಟ್. ಅಂದರೆ ಆ ಮಕ್ಕಳಿಗೆ ಹೊಳೆಯೋದು ನಮ್ಗೆ ಹೊಳೆಯೋದಿಲ್ಲ ಎಷ್ಟೋ ಸಲ. ಹೀಗೆ ಯಾರಿಂದ ಗುಣಾಹ ಪೂಜಾಸ್ಥಾನಂ ಗುಣಿಷು ನಚಲಿಂಗಂ ನಚ ವಯಃ ಅಂತ. ವಯಸ್ಸಾಗಲಿ, ಲಿಂಗವಾಗಲಿ, ವರ್ಣ ಇದು ಯಾವುದೂ ಮುಖ್ಯ ಅಲ್ಲ, ಗುಣವಿದ್ದಲ್ಲಿ ನಾವು ಅದನ್ನು ಗ್ರಹಿಸಬೇಕು. ಹಾಗೆ ಮಕ್ಕಳು ನಮಗೆ ಗುರುಗಳಾಗ್ತಾರೆ, ಸುಖ ದುಃಖಗಳು ಗುರುಗಳಾಗ್ತವೆ, ಜೀವನವೇ ಗುರು. ವಿಶ್ವವೇ ಒಂದು ವಿಶ್ವವೆಂಬ ವಿಶ್ವವಿದ್ಯಾಲಯ. ವಿಶ್ವವೇ ಒಂದು ವಿಶ್ವವಿದ್ಯಾಲಯ. ಇಲ್ಲಿ ನಾವು ಕಲೀಲೇಬೇಕು, ಏನಂತಾರೆ, ಬಲಿಯಲೇಬೇಕು, ಮುಂದೆ ಹೋಗಲೇಬೇಕು. ಸೊ ಬೇರೆ ದಾರಿಯೇ ಇಲ್ಲ. ಹೀಗೆ ಎಲ್ಲ ನಮಗೆ ಪಾಠ ಮಾಡುವಂಥ ನಿಜವಾದ ಗುರು ನಮ್ಮ ಅಂತರ್ಯಾಮಿ ಗುರು. ಹೊರಗಡೆಯ ಗುರುಗಳೆಲ್ಲ ಒಂದು ಮಟ್ಟಕ್ಕೆ ನಮ್ಮನ್ನು ಕರ್ಕೊಂಬಂದು ನಮ್ಮೊಳಗೆ ನಮ್ಮನ್ನು ಬಂದುಬಿಡ್ತಾರೆ. ಡೆಸ್ಟಿನೇಷನ್ ಮೀ, ನಮ್ಮೊಳಗೆ ವಾಪಸ್ ನಾವು ಬಂದು ನಮ್ಮ ಒಳಗಿನ ಗುರುವಿನ ಧ್ವನಿಯನ್ನು ಕೇಳೋ ಹಾಗೆ ಮಾಡ್ತಾರೆ. ಸೊ ನಮ್ಮ ಅಂತರಂಗ ಹೆಂಗಿದೆ ಅಂತ ನೋಡೋಕೆ ಶುರು ಮಾಡ್ತೀವಿ. ಅದನ್ನು ಕುವೆಂಪು ಅವ್ರು ಹಾಡ್ತಾರೆ, ಜಟಿಲ ಕುಟಿಲ ತಮ ಅಂತರಂಗ ಬಹು ಭಾವ ವಿಪಿನ ಸಂಚಾರಿ ಅಂತರತಮ ಹೇ ಗುರು. ತುಂಬ ಚೆನ್ನಾಗಿದೆ ಹಾಡೋದು. ನನ್ನ ಅಂತರಂಗ ಹೇಗಿದೆ, ಜಟಿಲ ಕುಟಿಲ ತಮ, ಎಲ್ಲ ಜಟಿಲ ಕುಟಿಲಗಳು ಸೇರಿ ಭಾವ ವಿಪಿನ ಸಂಚಾರಿ. ನೀನು ಭಾವವೆಂಬ ಕಾಡಲ್ಲಿ ಓಡಾಡೋನಲ್ಲ, ಬಂದು ಈ ಕಾಡಲ್ಲೆಲ್ಲ ಓಡಾಡಿ ಆ ಜಟಿಲವನ್ನೆಲ್ಲ ಬಿಡಿಸು. ಪಾಪ ಪುಣ್ಯ ನಾನಾ ರಮಣೀಯ ರುದ್ರ ಲಲಿತ ಲೀಲಾ ರೂಪ ಅರೂಪ ಸಂಚಾರಿ. ನನ್ನ ಹೃದಯದಲ್ಲಿರುವಂಥ ಎಲ್ಲ ಈ ಪಾಪ ಪುಣ್ಯಗಳ ರಾಶಿ ಏನೇನೋ ಸೇರಿಕೊಂಡು ಬಿಕಮ್ ವೆರಿ ಕಾಂಪ್ಲಿಕೇಟೆಡ್, ಅಲ್ಲೆಲ್ಲ ಓಡಾಡಿ ತಿಳಿಗೊಳಿಸಿ ನನ್ನ ಅಂತರಂಗದಲ್ಲಿ ಬೆಳಕನ್ನು ಕೊಡಪ್ಪ. ಇಲ್ಲೇ ಇದ್ದಾನವನು. ಹಾಗಾಗಿ ಒಳಗಿನ ಗುರು ಕೃಪೆ ಮಾಡಬೇಕು. ಈಗ ಎಷ್ಟೇ ಟ್ಯಾಪಲ್ಲಿ ನೀರು ಹೋಗ್ತಾ ಇದ್ರು, ಪಾತ್ರೆನ ಹಿಂಗಿಟ್ಬಿಟ್ರೆ, ಮಗಚಿಟ್ಬಿಟ್ರೆ ಏನೂ ಹೋಗಲ್ಲ ಒಳಗೆ. ಹಾಗೆ ನಮ್ಮ ಒಳಗಿಂದ ನಾವು ಗ್ರಹಿಸುವ ನಮ್ಮ ಒಳಗಿನ ಗುರು ನಮಗೆ ಅನುಗ್ರಹ ಮಾಡಿ, ನಾವು ಇಫ್ ಯು ಡು ನಾಟ್ ಓಪನ್ ಅಪ್, ಕರೆಕ್ಟ್, ಆಚೆಯಿಂದ ಏನು ಶಿಕ್ಷಕ ಸಿಕ್ಕಲಿ, ಭಗವದ್ಗೀತೆ ತನ್ನ ಕೈಯಲ್ಲಿಟ್ಟರೂ ಕೂಡ ನಮಗೆ ಬುದ್ಧಿ ಬರಲ್ಲ. ಎಕ್ಸಾಕ್ಟ್ಲಿ, ಹೌದು. ಯಾಕೆಂದರೆ ಇಲ್ಲಿ ತೆರ್ಕೊಂಡಿಲ್ವಲ್ಲ. ಹಾಗಾಗಿ ಅಂತರ್ಯಾಮಿ ಗುರು ತುಂಬ ಮುಖ್ಯ ಆಗ್ತಾನೆ. ಆ ಅಂತರ್ಯಾಮಿ ಗುರುವನ್ನು ಜಾಗೃತಗೊಳಿಸುವಂಥ ಗುರು ಇದಾನಲ್ಲ, ಅವನು ಪರಮಗುರು. ಅಂಥ ಪರಮಗುರುವನ್ನು ನಾವು ವಿಶೇಷವಾಗಿ ಸ್ಮರಿಸ್ತೀವಿ. ಯಾವತ್ತು ಸ್ಮರಿಸ್ತೀವಿ? ಆಷಾಢ ಪೂರ್ಣಿಮೆಯ ದಿನ. ಆವತ್ತು ವ್ಯಾಸ ಪೂರ್ಣಿಮಾ ಅಂತ, ವೇದವ್ಯಾಸರ ಒಂದು ಜಯಂತಿಯೋ ಪುಣ್ಯ ದಿನವೋ, ಒಟ್ಟಿನಲ್ಲಿ ಆವತ್ತು ಅವರ ದಿನ. ಆ ದಿನ ವಿಶೇಷವಾಗಿ ಸ್ಮರಿಸ್ತೀವಿ. ಯಾಕೆ? ವೇದವ್ಯಾಸರು ಗುರುಣಾಂ ಗುರು ಅಂತ. ವೇದವನ್ನು, ಅವರ ಹೆಸರು ಕೃಷ್ಣದ್ವೈಪಾಯನ ಅಂತ, ಬಾದರಾಯಣ ಅಂತಲೂ ಹೆಸರಿದೆ. ವೇದವನ್ನು ವ್ಯಾಸೀಕರಿಸಿದವರಂಥವ್ರು. ಅಂದರೆ ವೇದವನ್ನು ಕ್ಲಾಸಿಫೈ ಮಾಡಿ 4 ಭಾಗ ಮಾಡಿ, ಋಗ್ಯಜ ಸಾಮ ಅಥರ್ವವಾಗಿ ಮಾಡಿ, ಅದರೊಳಗೆ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಅಂತ ಒಂದು ಭಾಗಗಳು ಮಾಡಿ ಅಧ್ಯಯನಕ್ಕೆ, ಪ್ರಯೋಗಕ್ಕೆ ಮತ್ತು ಕುಲ ಪರಂಪರೆಯಲ್ಲಿ ಅದನ್ನು ತಿಳ್ಕೊಳ್ಳೋದಕ್ಕೆ ಅವರ ಶಿಷ್ಯರಿಗೆಲ್ಲ ಆ ಥರ ಬೋಧನೆ ಕೊಟ್ಟು ಉಳಿಸಿ ಬೆಳೆಸಿದ್ರು. ಏಕೆಂದರೆ ದ್ವಾಪರದ ಕೊನೆಯಲ್ಲಿ ಬಂದಿದ್ದು ವ್ಯಾಸರು. ಕಲಿಯುಗದಲ್ಲಿ ನಮ್ಮ ಅವಸ್ಥೆ ಹೆಂಗಿರುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ. ಸರಳ ಸಂಸ್ಕೃತನೂ ಕಲಿಯೋದು ಕಷ್ಟ, ಇನ್ನು ವೇದ ಎಲ್ಲಿ ಕಲಿತಾರೆ ಅಂತ ಅದನ್ನು ಸರಳ ಮಾಡಿಕೊಟ್ಟಂಥವ್ರು. ಅದಲ್ಲದೆ ಆ ವೇದದ ಸಾರವನ್ನೆಲ್ಲ ತೆಗೆದುಕೊಂಡು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು, ಜೀವನದ ಪರಮ ಸತ್ಯಗಳನ್ನು ಉದಾಹರಣೆಯ ಮೂಲಕ ಅರ್ಥ ಮಾಡ್ಕೊಳ್ಳೋ ಹಾಗೆ ನಮಗೆ ಘಟಿಸಿದಂಥ ಒಂದು ಇತಿಹಾಸದ ಕಥೆ ಏನಿದೆ, ಭಾರತ ವಂಶದ ಕಥೆ, ಅದನ್ನು ಮಹಾಭಾರತ ಜಯ ಅಂತ ಅವರು ರಚನೆ ಮಾಡಿಕೊಡ್ತಾರೆ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ತತ್ ಕ್ವಚಿತ್ ಅಂತ ಭಾರತದ ಬಗ್ಗೆ ಒಂದು ಮಾತಿದೆ. ಮಹಾಭಾರತದಲ್ಲಿ ಏನಿದೆಯೋ ಅದೇ ಜಗತ್ತಲ್ಲಿ ಇರೋದು, ಮಹಾಭಾರತದಲ್ಲಿ ಏನಿಲ್ವೋ ಜಗತ್ತಲ್ಲಿ ಎಲ್ಲೂ ಇಲ್ಲ ಅಂತ. ಅಂದರೆ ಆ ಮಟ್ಟಕ್ಕೆ ಎಕ್ಸಾಸ್ಟಿವ್ ಆಗಿದೆ ಅದು. ಎಲ್ಲ ವಿಚಾರ ಬರುತ್ತೆ, ಎಲ್ಲ ಚರ್ಚೆಗಳು ಬರುತ್ತೆ. ಅದಕ್ಕೆ ಮಹಾಭಾರತವನ್ನು ಆಮೂಲಾಗ್ರವಾಗಿ ಒಮ್ಮೆ ಆದರೂ ಅಧ್ಯಯನ ಮಾಡಿದ್ರೂ ನಮಗೆ ಒಂದು ಒಂದು ತೆರ್ಕೊಳ್ತೀವಿ ನಾವು. ಬಹಳ ಒಂದು ವಿಸ್ತಾರವಾಗುತ್ತೆ ಮನಸ್ಸು. ಅಲ್ಲಿನ ಸಂಭಾಷಣೆಗಳು, ಚರ್ಚೆಗಳು, ಬಗೆ ಬಗೆಯ ಹ್ಯೂಮನ್ ಕ್ಯಾರೆಕ್ಟರ್ಸು, ಎಷ್ಟು ಬಗೆಯ ಜನ ಇರ್ತಾರೆ ಅಷ್ಟು ನೋಡ್ತೀವಿ ನಾವಲ್ಲಿ. ಮತ್ತು ಆ ಜೀವನ ಟ್ವಿಸ್ಟ್ ಆ್ಯಂಡ್ ಟರ್ನ್ಸು, ಸಜ್ಜನರಿಗೆ ಏನೇನು ಸವಾಲುಗಳನ್ನು ಎದುರಿಸ್ತಾರೆ, ದುರ್ಜನರು ಎಷ್ಟೆಲ್ಲ ಮೆರೆದು ಕೊನೆಗೂ ಫೈನಲಿ ಮಣಿತಾರೆ. ಹೀಗಿದೆಲ್ಲ ಇದೆಯಲ್ಲ ಆ ಕಥೆಗಳ ಮೂಲಕ. ಆಮೇಲೆ ಇದು ಇಷ್ಟು ಸಾಲದು ಅಂತ 18 ಪುರಾಣಗಳನ್ನು, 18 ಉಪಪುರಾಣಗಳನ್ನು ರಚಿಸಿ ಇನ್ನೆಷ್ಟು ಬೇಕು ಇಷ್ಟಲ್ಲದೆ ಇನ್ನೊಂದು ಶ್ಲೋಕವನ್ನು ಹೇಳ್ತಾರೆ, ವ್ಯಾಸರೇ ಬರೆದಿದ್ದು ಅಂತ ಒಂದು ಪರಂಪರೆಯಲ್ಲಿ ನಂಬ್ತಾರೆ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ.
ವ್ಯಾಸರು ಹೇಳ್ತಾರಂತೆ, ನಾನು ರಾಶಿ ಗ್ರಂಥಗಳಲ್ಲಿ ಹೇಳಿದನ್ನೆಲ್ಲ ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದ್ ಉಕ್ತಂ ಗ್ರಂಥಕೋಟಿಭಿಃ. ಏನದು? ಪರೋಪಕಾರ ಪುಣ್ಯಾಯ. ಪುಣ್ಯ ಬೇಕಾ? ಪರೋಪಕಾರ ಮಾಡು. ಪಾಪಾಯ ಪರಪೀಡನು. ಪಾಪ ಮಾಡ್ತೀಯಾ, ಪರಪೀಡನ ಮಾಡ್ತೀಯಾ, ನಿಂಗೆ ಪಾಪ ಬರುತ್ತೆ. ಸೊ ಬಿ ಗುಡ್, ಡೂ ಗುಡ್. ಅಷ್ಟೇ. ಎಷ್ಟು ಚೆನ್ನಾಗಿದ್ದಾನೆ. ವಿವೇಕಾನಂದರು ಕೂಡ ಇದೇ ಥರ ಹೇಳ್ತಾರೆ, ಬಿ ಗುಡ್, ಡೂ ಗುಡ್. ದಟ್ ಈಸ್ ಎಸೆನ್ಸ್ ಆಫ್ ರಿಲಿಜನ್ ಅಂತ, ಎಸೆನ್ಸ್ ಆಫ್ ಧರ್ಮ ಅಂತ. ಇಂಥ ಗುರುಗಳು ಮತ್ತು ಆ ವ್ಯಾಸರು ಉಳಿಸಿ ತಂದಂಥ ವೇದಾಂತಗಳ ಪರಂಪರೆ ಏನಿದೆ, ಅಲ್ಲಿ ಅದರಿಂದ ಹೊರಟಂಥ ಸಂಗೀತ ಪರಂಪರೆ ಇರ್ಬೋದು, ನೃತ್ಯ ಪರಂಪರೆ ಇರ್ಬೋದು, ಏಸ್ಥೆಟಿಕ್ಸ್ ಕಾವ್ಯಾದಿ ಪರಂಪರೆ ಇರ್ಬೋದು, ಹಾಗೆ ಬೇರೆ ಬೇರೆ ಛಂದಸ್ಸಿರ್ಬೋದು ಮತ್ತು ಗೃಹ್ಯ ಸೂತ್ರಗಳಿರ್ಬೋದು, ನಮ್ಮ ಜೀವನ ನೀತಿ ಇರ್ಬೋದು, ನಮ್ಮ ಜೀವನ ಶೈಲಿ, ಇವತ್ತು ಸನಾತನ ಸಂಸ್ಕೃತಿ ಅಂತ ಏನು ಹೇಳ್ತೀವಿ ಅದಿರ್ಬೋದು, ಧರ್ಮದ ಪರಿಕಲ್ಪನೆ ಇರ್ಬೋದು, ಅವರವರ ಸ್ವಧರ್ಮವನ್ನು ಮಾಡುವಂಥ ಭಗವದ್ಗೀತೆಯಲ್ಲಿ ವ್ಯಾಸರು ಕೃಷ್ಣಾರ್ಜುನರ ಸಂವಾದವನ್ನು ದಾಖಲೀಕರಿಸಿ ಸ್ವಧರ್ಮದ ಬಗ್ಗೆ ಹೇಳ್ತಾರೆ. ಅವ್ರವ್ರ ಕರ್ತವ್ಯವನ್ನು ಅವ್ರು ಹೇಗೆ ಮಾಡಬೇಕು, ಇದೆಲ್ಲ ಉಳಿದದ್ರಿಂದ ಮತ್ತು ಎಲ್ಲ ಬಗೆಯ ಚತುಷ್ಷಷ್ಟಿ ವಿದ್ಯೆಗಳು, ಲೈಕ್ ಯಾವ್ಯಾವುದು ಇವತ್ತು ಕೃಷಿ ಇತ್ಯಾದಿ, ಗೋಪಾಲ, ಆಲ್ ಆಕ್ಯುಪೇಷನ್ಸ್ ನಮ್ಮ ಜೀವಿಕೆಗೆ ಬೇಕಾಗುವಂಥ ಇದಿಷ್ಟು ಕೂಡ ಉಳಿಯೋಕ್ಕೆ, ಬೆಳೆಯೋಕ್ಕೆ, ಆ ಪರಂಪರೆ ಉಳಿಯೋದಕ್ಕೆ ನೇರವಾಗಿಯೋ ಪರೋಕ್ಷವಾಗಿಯೋ ವ್ಯಾಸರು ಕಾರಣವಾಗ್ತಾರೆ. ಅದಕ್ಕಾಗಿ ಅವ್ರನ್ನ ಎಷ್ಟು ನೆನಪಿಸ್ಕೊಂಡ್ರೂ ಸಾಲದು. ಹಾಗಾಗಿ ಗುರುಣಾಂ ಗುರುಹು ಅಂತ ಅವರನ್ನು, ಎಲ್ಲ ಗುರುಗಳು ಮಹಾತ್ಮರೇ. ಅದರಲ್ಲಿ ವಿಶೇಷವಾಗಿ ಒಬ್ಬರನ್ನ ನಾವು ಸ್ಮರಿಸಬಹುದಾದರೆ ಅದು ವೇದವ್ಯಾಸರು. ಹಾಗಾಗಿ ಒಂದು ಶ್ಲೋಕವೇ ಇದೆ, ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಮೊದಲ ಗುರು ಶಿವನೇ, ದಕ್ಷಿಣಾಮೂರ್ತಿ ಗುರು ಪರಮಾತ್ಮ. ಅದಾದಮೇಲೆ ಮಧ್ಯಯುಗಕ್ಕೆ ಬಂದರೆ ಅಫ್ಕೋರ್ಸ್ ವ್ಯಾಸರಿದ್ದೇ ಇದ್ದಾರೆ ಇದರಲ್ಲಿ. ಶಿವನೇ ವ್ಯಾಸ, ವ್ಯಾಸನೇ ಶಿವ ಅಂತ ಹೇಳ್ಬೋದು. ಅಲ್ಲಿಂದ ಮಧ್ಯಯುಗಕ್ಕೆ ಬಂದರೆ ಒಂದು ಕ್ರೊನಾಲಜಿ ದೃಷ್ಟಿಯಿಂದ ಶಂಕರಾಚಾರ್ಯರು, ಇದನ್ನು ಬರೆದಂಥವ್ರು ಶಂಕರಾಚಾರ್ಯರ ಭಕ್ತರು, ಹಾಗಾಗಿ ಶಂಕರಾಚಾರ್ಯರ ಹೆಸರು ಹೇಳಿದ್ದಾರೆ. ರಾಮಾನುಜಾಚಾರ್ಯರ ಭಕ್ತರು ಅವ್ರ ಹೆಸರು ಹೇಳ್ಬೋದು, ಮಧ್ವಾಚಾರ್ಯ ಭಕ್ತರು ಅವ್ರ ಹೆಸರು ಹೇಳ್ಕೊಬೋದು, ಆಮೇಲೆ ಬಸವೇಶ್ವರ ಭಕ್ತರು ಅವ್ರ ಹೆಸರು ಹೇಳ್ಕೊಬೋದು, ನೋ ಪ್ರಾಬ್ಲಮ್. ನಮಗೆ ಯಾರು ಅದು ಮಹಾಗುರು, ನಮ್ಮ ಪರಂಪರೆ ಗುರು ಆಗ್ತಾರೋ ಅವರು ಅಂತ. ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ, ಅಲ್ಲಿಂದ ಶಿವನಿಂದ ಪ್ರಾರಂಭವಾಗಿ ನನ್ನ ಮಹಾಚಾರ್ಯರು ಶಂಕರಾಚಾರ್ಯರಿಂದ ಹರಿದು ಬಂದು ಅವರ ಶಿಷ್ಯರ ಮೂಲಕ ಅಸ್ಮದ್ ಆಚಾರ್ಯ ಪರ್ಯಂತ ನನಗೆ ಕುಳಿತು, ಯಾರ ಪಾದ ತಲದಲ್ಲಿ ಕುಳಿತು ನಾನು ಈ ಕಲ್ತ್ನೋ, ಅಕ್ಷರ ಕಲ್ತ್ನೋ, ಲಿಪಿ ಕಲ್ತ್ನೋ, ಭಾಷೆ ಕಲ್ತ್ನೋ, ಸಂಗೀತ ಕಲ್ತ್ನೋ, ಜೀವನ ಕಲ್ತ್ನೋ, ವಿದ್ಯೆ ಕಲ್ತ್ನೋ, ಗಣಿತ ಕಲ್ತ್ನೋ, ವಿಜ್ಞಾನ ಕಲ್ತ್ನೋ, ಜೀವನ ಕಲ್ತ್ನೋ, ಆ ಗುರು ಇದ್ದಾರಲ್ಲ, ಅಲ್ಲಿಂದ ಅವಿಸ್ಯೂತವಾಗಿ ಹರಿದು ಬಂದಿದ್ದಾರೆ. ಅಸ್ಮದ್ ಆಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಆ ಗುರು ಪರಂಪರೆಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಎಷ್ಟು ಚೆನ್ನಾಗಿದೆ. ಅದನ್ನು ಮಕ್ಕಳಿಗೆ ಬೈಹಾಟ್ ಮಾಡಿಸ್ಬೇಕು, ಮಕ್ಕಳಿಗೆ ಹೇಳಿಸ್ಬೇಕು. ಸೊ ಇವತ್ತು ನಾವು ಏನಾದ್ರು, ಇವಾಗ ನಾನು ಕನ್ನಡ ಮಾತಾಡ್ತಾ ಇದ್ದರೆ ಎಷ್ಟು ಜನರ ಯೋಗದಾನದಿಂದ ಇವತ್ತು ನನಗೆ ಕನ್ನಡ ಬಂದರೆ, ನಾನೇ ಏನು ಸೃಷ್ಟಿ ಮಾಡಿಬಿಟ್ನ ಈ ಭಾಷೆನ, ಇದನ್ನು ಹುಷಾರಾಗಿ ಉಳಿಸ್ಕೊಂಡ್ರೆ ಸಾಕು ನಾನು ಅಷ್ಟೇ. ಆ ಸ್ಥಿತಿಯಲ್ಲಿದ್ದೀವಿ ನಾವು. ಇದನ್ನು ಈ ಥರ ಪರಿಷ್ಕಾರ ಮಾಡಿ, ಇದಕ್ಕೆ ಸಾಹಿತ್ಯ ತುಂಬಿ, ಕಾವ್ಯ ತುಂಬಿ, ಮೆರುಗು ತುಂಬಿ, ವೊಕ್ಯಾಬ್ಲರಿ ಶಬ್ದಕೋಶವನ್ನು ಸಮೃದ್ಧಗೊಳಿಸಿ ಎಷ್ಟು ಮಾಡಿದ್ದಾರೆ, ನಮ್ಮವರೆಗೂ ತಂದುಕೊಟ್ಟಿದ್ದಾರೆ. ಎಷ್ಟು ಅವ್ರ ಹೆಸರುಗಳು ಕೂಡ ಗೊತ್ತಿಲ್ವಲ್ಲ. ಎಲ್ಲೋ ಪಂಪ, ರನ್ನ, ಕುಮಾರವ್ಯಾಸ, ಒಂದು 4-5 ಹೆಸರು ಹೇಳ್ತೀವಿ. ನಮ್ಮ ಇತ್ತೀಚಿನ ನವೋದಯ ಕಾಲದವರು DVG, ದೇವುಡು ನರಸಿಂಹಶಾಸ್ತ್ರಿಗಳು, ಕುವೆಂಪು ಅಂತ 4-5 ಹೆಸರು ಹೇಳ್ತೀವಿ. ಎಷ್ಟು ಮರ್ತು ಬಿಟ್ಟಿದ್ದೀವಿ ನಾವೆಲ್ಲರೂ ನಿಜವಾಗ್ಲೂ ಅಲ್ವಾ. ಹಾಗಾಗಿ ಈ ಗುರು ಪೂರ್ಣಿಮೆಯ ದಿನ ಎಲ್ಲರನ್ನ ಎಷ್ಟು ಸಾಧ್ಯವೋ ಅವ್ರನ್ನೆಲ್ಲ ಸ್ಮರಿಸಬೇಕು. ನಮಗೆ LKGನಲ್ಲಿ ಪಾಠ ಮಾಡಿದಂಥ ಗುರುವಿಂದ ಹಿಡಿದು, ಅಥವಾ ನನಗೆ ತಾಯಿಯೇ ಮೊದಲ ಗುರು ಅಲ್ವಾ. ಅಮ್ಮನ ಮಡ್ಲಲ್ಲಿ ಕೂತ್ಕೊಂಡು ಹೆಂಗೆ ತಿನ್ನಬೇಕು ಅಂತ ಕಲಿತೆ, ಟಾಯ್ಲೆಟ್ ಹೋದರೆ ಕ್ಲೀನ್ ಮಾಡ್ಕೋಬೇಕು ಅಂತ ಅಮ್ಮ ಹೇಳ್ಕೊಡ್ತಾಳೆ. ಇಂಥ ಗುರು ಅವಳು. ಇವು ನಿಮ್ಮಪ್ಪ, ಇದು ನಿನ್ನ ತಾತ ಅಂತ ಹೇಳ್ಕೊಡೋದೇ ನಮ್ಮಮ್ಮ ಅಲ್ವಾ. ಜಗತ್ತನ್ನು ಪರಿಚಯ ಮಾಡಿಸುವ ಮೊದಲ ಗುರು ತಾಯಿ ಮತ್ತು ತಂದೆ ಮತ್ತು ನಮ್ಮ ಶಿಕ್ಷಕರು. LKGಯಿಂದ ಹಿಡಿದು ಕೊನೆವರೆಗೂ ಇವತ್ತಿಗೂ ನಾವು ಯಾವುದೋ ಒಂದು ಉಪನ್ಯಾಸ ಕೇಳ್ತೀವಿ, ಯಾರೋ ಒಬ್ರು ಅದ್ಭುತವಾದ ಮಾತು ಹೇಳ್ತಾರೆ, ಅನ್ಸುತ್ತೆ, ಬರ್ಕೊಳ್ತೀವಿ, ಭಾವಿಸ್ತೀವಿ. ನಮಗೆಷ್ಟು, ನಾನಂತೂ ನೋಟ್ಬುಕ್ ಇಟ್ಕೊಂಡೇ ಇರ್ತೀನಿ, ಎಷ್ಟು ವಿಚಾರಗಳು ಅದೆಲ್ಲ ಎಲ್ಲೆಲ್ಲಿಂದೋ ಬಂದಿರುತ್ತೆ. ಅವರು ಅಷ್ಟು ಗ್ರಂಥ ಓದಿರ್ತಾರೆ, ಅಷ್ಟು ಜೀವನದಲ್ಲಿ ಪಳಗಿರ್ತಾರೆ, ಅಷ್ಟು ಇನ್ಸೈಟ್ಸ್ ಇರುತ್ತೆ. ಅದೆಲ್ಲ ನಮಗೆ ಒಂದು ಮಾತಲ್ಲಿ ಸಿಕ್ತಲ್ಲ, ನಾವೆಷ್ಟು ಧನ್ಯರು ನಿಜವಾಗ. ಅದಕ್ಕೆ ಯಾವತ್ತೂ ಯಾರೇ ಪಬ್ಲಿಕ್ ಪರ್ಸನ್ ಆಗಲಿ, ಯಾರೇ ಆಗಲಿ, ವಿ ಶುಡ್ ನೆವರ್ ಟೇಕ್ ದ ಕ್ರೆಡಿಟ್. ಇದು ನನ್ನದೇ ಅಭಿಪ್ರಾಯ ಅಂತ ಹೇಳಲೇಬಾರ್ದು, ತಪ್ಪು ಅದು. ಯಾಕೆಂದರೆ ನಮ್ಮ ಅಭಿಪ್ರಾಯವೂ ಕೂಡ 10 ಜನರೊಂದಿಗೆ ಒಡನಾಡಿ, ಓದಿ, ಕೇಳಿ ಹಾಗೆ ಪಾಕವಾಗಿ ಬಂದಿರುತ್ತೆ.
ಮಧ್ಯದಲ್ಲಿ ನಮ್ಮ ಅಹಂಕಾರ ಅದ್ರಲ್ಲಿ ಬೆರೆತು ಡಿಸ್ಟ್ರಾಕ್ಟ್ ಮಾಡ್ಬೋದೇನೋ, ವೈರಸ್ ಅದು ಮಧ್ಯ. ಆದರೆ ಪರಂಪರೆಯಿಂದ ಬಂದದ್ದನ್ನು ನಾವು ಯಾವತ್ತೂ ಅಕ್ನಾಲೆಡ್ಜ್ ಮಾಡಬೇಕು. ನಮ್ಮ ಸುರೇಶ್ವರಾಚಾರ್ಯರು ಅನ್ಸುತ್ತೆ ಒಂದು ಮಾತು ಹೇಳ್ತಾರೆ, ಊರ್ಧ್ವೂರ್ಧ್ವ ಮಾರುಹ್ಯ ಯದರ್ಥ ತತ್ವಂ ಧೀಸ್ಪರ್ಶತಿ ಶ್ರಾಂತಿಂ ಅವೇದಯಂತಿ ವಿವೇಕ ಮತ್ತೇನೋ ಬರುತ್ತೆ, ವಿವೇಕ ಸೋಪಾನ ಪರಂಪರಾಣಂ ಅಂತ ಬರುತ್ತೆ. ಊರ್ಧ್ವೂರ್ಧ್ವ ಮಾರುಹ್ಯ ಯದರ್ಥ ತತ್ವಂ ಅಂದರೆ ನಮ್ಮ ಬುದ್ಧಿಗೆ ಮೇಲೆ 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 ಹತ್ಕೊಂಡು ಹೋಗಿ ಆ ಪರಮತತ್ವವನ್ನು ಗ್ರಹಿಸೋದಕ್ಕೆ ಪರಂಪರೆ ಒಂದು ಏಣಿ ಮಾಡಿಕೊಟ್ಬಿಟ್ಟಿದೆ ಅಂತ. ಮೇಲ್ಗಡೆ ಒಬ್ರು ಎಳಿತಾ ಇರ್ತಾರೆ, ಕೆಳಗಡೆ ಒಬ್ರು ತಳ್ತಾ ಇರ್ತಾರೆ. ಶಾಂತಿಂ ಅವೇದಯಂತಿ, ನಮಗೆ ಶಾಂತಿಯೇ ಇಲ್ಲ, ಆಯಾಸವೇ ಇಲ್ಲ. ಈಗ ಬೆಟ್ಟ ಹತ್ತಬೇಕು ನಾನು ಅಂತಂದರೆ ಅಲ್ಲಿ ಇದು ಬಂಡೆ ಇಟ್ಕೊಂಡು ಹತ್ತಬೇಕಾಗಿಲ್ಲ, ಯಾರೋ ಮೊದಲೇ ಹತ್ಕೊಂಡು ಹೋದವರು ಒಂದು ಮೆಟ್ಲು ಹಾಕ್ಬಿಟ್ಟಿದ್ದಾರೆ ಪಾಪ, ಮೆಟ್ಲ ಮೇಲೆ ಹತ್ಕೊಂಡು ಹೋಗೋದು. ಅದನ್ನು ಹತ್ಕೊಂಡು ಹೋಗಿ ಏನು ಹೇಳ್ಕೊಳೋದೇನೋ, ಸೆಲ್ಫಿ ತಗೊಳೋದೇನೋ. ಸೊ ಶಾಂತಿಂ ಅವೇದಯಂತೀವಿ, ಯಾವ ಶಾಂತಿ ಇಲ್ಲದೆ ಆಯಾಸವಿಲ್ಲದೆ ಹಾಕಿಕೊಟ್ಟಂಥ ವಿವೇಕ ಸೋಪಾನ ಪರಂಪರಾಣಮೇನಿದೆ ಅದನ್ನು ಹತ್ಕೊಂಡು ಹೋಗೋದಷ್ಟೇ. ಎಷ್ಟು ಚೆನ್ನಾಗಿದೆ. ಈ ಥರದ ಒಂದು ಆಲೋಚನೆ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಹಾಗಾಗಿ ಗುರುಪೂರ್ಣಿಮೆ ಅಂತಂದರೆ ನಾವು ಅಷ್ಟೋ ಗುರುಗಳನ್ನು ಸ್ಮರಿಸ್ತೀವಿ, ಪ್ರತಿಯೊಬ್ಬರನ್ನ ಸ್ಮರಿಸ್ತೀವಿ. ಬರೀ ನಮ್ಮ ಕ್ಲಾಸ್ ಟೀಚರ್ಸ್ ಫೋನ್ ಮಾಡಿಬಿಟ್ಟು ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂದ್ಬಿಟ್ರೆ ಸಾಲದು. ಮೊದಲು ಅಮ್ಮನಿಗೆ ಮಾಡ್ಬೇಕು ನಮಸ್ಕಾರ. ಅಲ್ಲಿಂದ ಹಿಡಿದು ಯಾರು ನಮ್ಗೆ ಯಾರೋ ಡ್ರೈವಿಂಗ್ ಹೇಳ್ಕೊಟ್ಟಿರ್ತಾರೆ, ಆ ಹುಡುಗ ನಮಗಿಂತ ಚಿಕ್ಕವನೇ ಇರ್ಬೋದು, ಬಟ್ ಅವನು ಗುರುವೇ ಅಲ್ವಾ. ಪ್ರತಿಯೊಬ್ಬರು ಗುರುಗಳೇ. ಇದನ್ನೆಲ್ಲವನ್ನು ಅಕ್ನಾಲೆಡ್ಜ್ ಮಾಡೋದು, ಅಂಗೀಕರಿಸೋದು, ತನ್ಮೂಲಕ ಇಷ್ಟು ಜನರ ಋಣ ನನ್ನ ಮೇಲಿದೆ ಅನ್ನೋದು ನಮ್ಗೆ ಅರ್ಥವಾಗತ್ತೆ. ಅಹಂಕಾರ ಕುಗ್ಗತ್ತೆ, ಕೃತಜ್ಞತೆ ಕಾರ್ತಜ್ಞತೆ ಹೆಚ್ಚುತ್ತೆ, ಮತ್ತು ಅಂತರಂಗದಲ್ಲಿರುವ ಗುರು ಜಾಗೃತವಾಗ್ತಾನೆ. ಯಾವಾಗ ಅಹಂಕಾರ ತಣ್ಣಗಾಗುತ್ತೋ ಆಗ ಒಳಗಡೆ ಗುರು ನಾನಿದ್ದೀನಿ ಅಂತ ಹೇಳೋದು ನಮ್ಗೆ ಕೇಳಿಸುತ್ತೆ. ನಾನು 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 ಅಂತ ಕೂಗಾಡುವಾಗ ಅಂತರಂಗದ ವಾಣಿ ನಮಗೆ ಕೇಳಿಸೋದಿಲ್ಲ. ಹಾಗಾಗಿ ಆ ಅಂತರ್ಯಾಮಿ ಗುರು ಜಾಗೃತವಾದ್ರ ಅಂದರೆ ಸಾಕು, ಅಲ್ಲಿಂದ ಗೆದ್ವಿ ಅಂತಲೇ ಅರ್ಥ. ಅಲ್ಲಿಂದ ನಮ್ಮ ನಿಜವಾದ ಜೀವನ ಶುರು ಆಗುತ್ತೆ. ಇಲ್ಲಿ ಅವನು ಎದ್ದ ತಕ್ಷಣ ನಮಗೆ ಒಂದು ಸ್ಪಷ್ಟತೆ ಬಂದ್ಬಿಡುತ್ತೆ ಜೀವನದಲ್ಲಿ. ಅದನ್ನು ಕನ್ವಿಕ್ಷನ್ ಅಂತ ಅದೇನು ಪದ ಬಳಸ್ಬೇಕು ಗೊತ್ತಿಲ್ಲ, ಒಂದು ಋತಪ್ರಜ್ಞೆ ನಮ್ಮಲ್ಲಿ, ಇದು ಸತ್ಯ. ಆವಾಗ ಮನುಷ್ಯನನ್ನು ಯಾವ ಮಾಯಾಮೋಹವು ಹೊರಗಡೆಯ ಪ್ರಭಾವವು ಹಾಳು ಮಾಡೋಕ್ಕಾಗೋದಿಲ್ಲ. ಈ ನ್ಯಾರೇಟಿವ್ಸು ಮತ್ತೊಂದು ಯಾರ್ಯಾರೋ ಬಂದು ಏನೇನೋ ಹೇಳಿ ಎಲ್ಲಕ್ಕೂ ಬೆರಗಾಗಿ ಎಲ್ಲವನ್ನೂ ಕೇಳಿ ಎಲ್ಲದಕ್ಕೂ ಮೋಹಗೊಂಡು ಅಲ್ಲಿ ಹೋಗಿ ಕೈ ಸುಟ್ಕೊಂಬಂದು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಜೊತೆ ಯಾರೂ ಸರಿ ಇಲ್ಲ ಅಂತ ಫ್ರಸ್ಟ್ರೇಟ್ ಆಗೋದು. ಇದೆಲ್ಲ ಯಾಕಾಗತ್ತೆ ಅಂದರೆ ಒಳಗಡೆಯ ಗುರುವಿನ ಧ್ವನಿ ನಮ್ಗೆ ಕೇಳ್ತಾ ಇಲ್ಲ. ಹೊರಗಡೆಯ ಗುರುಗಳು ಯಾರ್ಯಾರೇ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಮಾಡೋಣ, ಬಟ್ ಅದೆಲ್ಲ ಸೇರಿ ಅಂತರಂಗದ ಗುರು ಜಾಗೃತವಾದ ಕ್ಷಣದಿಂದ ನಮ್ಮ ನಿಜವಾದ ಜೀವನ ಶುರುವಾಗುತ್ತೆ. ಸೊ ಆ ಅಂತರ್ಯಾಮಿ ಗುರುವಿನ ಜಾಗೃತಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಪ್ರತಿದಿನ ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳ್ತೀವಿ. ಗಾಯತ್ರಿ ಮಂತ್ರ, ಸಾವಿತ್ರಿ ಮಂತ್ರ, ಸೂರ್ಯನೇ ದೊಡ್ಡ ಗುರು, ಎಷ್ಟು ಕಲಿಸ್ತಾನೆ ನಮಗೆ. ಹಾಗಾಗಿ ಆ ಅಂತರಂಗದಲ್ಲಿರುವ ಧಿ ಏನಿದೆ ಪ್ರಜ್ಞೆ, ಧಿಯ ಬಹುವಚನ ಹೇಳ್ತಾ ಇದ್ದಾರೆ, ನಾನು ಒಬ್ಬಂಗಲ್ಲ, ಜಗತ್ತಿನ ಎಲ್ಲರ ಧಿಯ ಪ್ರಚೋದಯಾತ್, ಎಲ್ಲರ ಪ್ರಚೋದಿಸಲ್ಪಡಲಿ, ಊರ್ಧ್ವಮುಖವಾಗಿ ಚಿಂತಿಸಲಿ ಅಂತ. ಪ್ರಕೃತಿಯಲ್ಲಿ ಎಲ್ಲ ಕಡೆ ಗುರುಶಕ್ತಿ ಇದೆ. ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲಿ ಕೊನೆಯ ಒಂದು ಸ್ಕಂದದಲ್ಲಿ ಒಂದು ತುಂಬ ಸೊಗಸಾದ ಸಂದರ್ಭ ಬರುತ್ತೆ. ಬಹುಶಃ ಅದನ್ನೇ ಒಂದು ಫುಲ್ ಎಪಿಸೋಡ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ ಅಂದರೆ, ದತ್ತಾತ್ರೇಯರು ಅವರು ಅವಧೂತರು, ಅವರು ಎಲ್ಲವನ್ನ ಮೀರಿದಂಥ ವ್ಯಕ್ತಿ, ನವ ಯುವಕ ಸ್ಫುರದ್ರೂಪಿ. ಆದರೆ ಅವ್ರಿಗೆ ದೇಹಬೋಧೆಯೇ ಇಲ್ಲ. ಅವರ ಬ್ರಹ್ಮ ಭಾವದಲ್ಲಿ ಆನಂದದಲ್ಲಿ ಕುಣಿತಾ ಇದ್ದಾರೆ, ಮೈಮೇಲೆ ಬಟ್ಟೆ ಇಲ್ಲ, ಹೇಗೆ ಕೂದಲು ಬೆಳೆದಿದೆ. ಅವ್ರಿಗೆ ಕಾಡಲ್ಲಿ ಅಕಿಂಚನ ಸ್ಥಿತಿಯಲ್ಲಿದ್ದಾರೆ, ಆದರೂ ಆನಂದದಲ್ಲಿ ಒಂದು ಬ್ರಹ್ಮ ಭಾವದಲ್ಲಿ ಎಸ್ಟಸಿಯಲ್ಲಿ ನೃತ್ಯ ಮಾಡ್ತಾ ಇದ್ದಾರೆ. ಅವರನ್ನು ನೋಡಿಬಿಟ್ಟು ಯದು ಮಹಾರಾಜ ಕೃಷ್ಣನ ಪೂರ್ವಜ ನೋಡಿ ಆಶ್ಚರ್ಯ ಆಗುತ್ತೆ. ಅಲ್ಲ, ನನ್ನ ರಾಜ್ಯ ಇದೆ, ಅಧಿಕಾರ ಇದೆ, ಕೀರ್ತಿ ಇದೆ, ಧನ ಇದೆ, ಎಲ್ಲ ಇದೆ, ಇಷ್ಟೆಲ್ಲ ಇದ್ದರೂ ನಾನು ಯಾವತ್ತೂ ಈ ಥರ ಅನ್ಕಂಡೀಷ್ನಲ್ ಹ್ಯಾಪಿನೆಸ್ ನನಗೆ ಬಂದೇ ಇಲ್ವಲ್ಲ. ಇಂಥ ಆನಂದ ಬ್ರಹ್ಮಜ್ಞಾನ ನಿಮ್ಗೆ ಯಾರಿಂದ ಸಿಕ್ತು, ಯಾರು ನಿನ್ನ ಗುರು ಅಂತ. ಆಗ ಅವಧೂತ ದತ್ತಾತ್ರೇಯರು 24 ಗುರುಗಳ ಹೆಸರು ಹೇಳ್ತಾರೆ. ಅದರಲ್ಲಿ ಸೂರ್ಯ ಒಂದು ಗುರು, ಚಂದ್ರ ಒಂದು ಗುರು. ತುಂಬ ಚೆನ್ನಾಗಿದೆ ಅದು ವರ್ಣನೆ, ಯಾರ್ಯಾರಿಂದ ಏನೇನು ಕಲಿತೆ ಅಂತ. ಸೂರ್ಯ, ಚಂದ್ರ, ಅಗ್ನಿ, ವಾಯು,
ಭೂಮಿ ಪಂಚಭೂತಗಳು, ಪೃಥ್ವಿ ತೇಜೋ ವಾಯು ಆಕಾಶಗಳು. ಹೆಬ್ಬಾವಿಂದ ಕಲಿತಾರೆ, ನಾಗರಹಾವಿಂದ ಕಲಿತಾರೆ, ಒಂದು ಮಗುವಿಂದ ಹಸುಳೆಯಿಂದ ಕಲಿತಾರೆ, ಜೇಡರ ಹುಳದಿಂದ ಕಲಿತಾರೆ, ಪಾರಿವಾಳದ ಕುಟುಂಬದಿಂದ ಕಲಿತಾರೆ, ಒಂದು ದೇವದಾಸಿಯಿಂದ ಕಲಿತಾರೆ. ಆಮೇಲೆ ದೇವದಾಸಿಯಲ್ಲ, ಒಂದು ವೇಶ್ಯೆಯಿಂದ ಕಲಿತಾರೆ. ದೇವದಾಸಿ ದೇವಸ್ಥಾನದ ಸೇವೆ ಮಾಡೋರು. ಒಂದು ವೇಶ್ಯೆಯಿಂದ ಕಲಿತಾರೆ. ಆಮೇಲೆ ಸಮುದ್ರದಿಂದ ಕಲಿತಾರೆ. ಆಮೇಲೆ ಒಂದು ಪತಂಗದ ರೆಕ್ಕೆ ಹುಳ, ಅದರಿಂದ ಕಲಿತಾರೆ. ಜಿಂಕೆ, ಕಸ್ತೂರಿ ಮೃಗದಿಂದ ಕಲಿತಾರೆ, ಜಿಂಕೆಯಿಂದ ಕಲಿತಾರೆ, ಆನೆಯಿಂದ ಕಲಿತಾರೆ. ಈ ಈ ಪ್ರಾಣಿಗಳು, ಕೀಟಗಳು ಹೇಗೆ ಹೋಗಿ ಎರೆಹುಳುವಿನಿಂದ ಕಲಿತಾರೆ. ಒಂದೊಂದು ಚಪಲಕ್ಕೆ ಒಳಗಾಗಿ ಹೇಗೆ ಪ್ರಾಣ ಕಳ್ಕೊಳ್ತವೆ, ನೆಗೆಟಿವ್ ಲೆಸನ್ ಕಲಿತಾರೆ ಅದರಿಂದ. ಹೀಗೆ ಹೋಗುತ್ತೆ ಲಿಸ್ಟು. 24 ಗುರುಗಳು. ತುಂಬ ಅದ್ಭುತವಾಗಿದೆ ಅದು. ಆ 24 ಗುರುಗಳಿಂದ ಕಲಿತಂಥ ದತ್ತಾತ್ರೇಯರು ಹೇಳ್ತಾರೆ, ಸರ್ವತ್ರ ಗುರು ಇದ್ದಾನೆ, ನಾವು ಶಿಷ್ಯ ಆಗಬೇಕಷ್ಟೇ ಅಂತ. ಸೊ ಭಾಳ ಸೊಗಸಾದ ಪ್ರಸಂಗ ಅದು. ಅಂಥ ಒಂದು ಗುರು ಶಕ್ತಿ ನಾನು ಕಲಿತೆ. ಆದ್ದರಿಂದ ನನಗೆ ಈ ಜೀವನದ ಸತ್ಯಾಸತ್ಯತೆಗಳ ಅರ್ಥವಾಯಿತು. ಮೋಹ ಹೋಯಿತು, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಂತ ಹೇಳ್ತಾನಲ್ಲ ಅರ್ಜುನ. ಹಾಗೆ ಮೋಹವು ನಷ್ಟವಾಗಿ ಸ್ಮೃತಿ, ಒಳಗಡೆ ಇರುವ ಜ್ಞಾನದ ಸ್ಮೃತಿ ಅಷ್ಟೇ. ಜ್ಞಾನ ಆಚೆಯಿಂದ ಬರಲ್ಲ, ಒಳಗಡೆ ತಾನಾಗಿ ಇದೆ ಅದು. ಈಗ ಲಾಟೀನ್ ಇದೆಯಲ್ಲ, ಅದಕ್ಕೆ ತುಂಬ ಕಾಲ ಉರಿಸಿ ಇದಕ್ಕೆ ಮಸಿ ಬಳ್ಕೊಂಡ್ಬಿಡುತ್ತೆ. ಮಸಿ ಉರ್ಸಿದ್ರೆ ಒಳಗಡೆ ಏನೋ ಬೆಳಕು ತಾನಾಗೇ ಬರುತ್ತೆ, ಬೆಳಕಿಗೇನೂ ಆಗಿಲ್ಲ. ಹಾಗೆ ನಮ್ಮ ಒಳಗಿನ ಜ್ಞಾನದ ಸ್ಮೃತಿ ವಾಪಸ್ ಬಂದ್ಬಿಡುತ್ತೆ. ಹಾಗೆ ದತ್ತಾತ್ರೇಯರು ಅದನ್ನು ಹೇಳ್ತಾರೆ. ಭಾಳ ಚೆನ್ನಾಗಿದೆ ಭಾಗವತದ್ದು ಪ್ರಸಂಗ. ಅದನ್ನು ಎಲ್ಲ ಪ್ರಸಿದ್ಧಗೊಳಿಸ್ಬೇಕು. ಹಿಂದೆ ನಮ್ಮ ಪೂರ್ವಜರು ಹರಿಕತೆ ಇತ್ಯಾದಿ ಮಾಡೋರು ಮನೆಯಲ್ಲಿ, ಮಠಗಳಲ್ಲಿ, ದೊಡ್ಡವ್ರ ಮನೆಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಮಠ ಮಂದಿರಗಳಲ್ಲಿ ನಿರಂತರವಾಗಿ ಕಥಾಶ್ರವಣ ಆಗ್ತಾಯಿತ್ತು. ಇದನ್ನೆಲ್ಲ ಕೇಳೋರು ಜನ, ಮಕ್ಕಳಿಗೆ ಇದೆಲ್ಲ ಸಂಸ್ಕಾರವಾಗಿ ಬರ್ತಿತ್ತು. ಈಗ ಅಂತಹ ಹರಿಕತೆ ಇತ್ಯಾದಿ ಮಾಡೋರು, ಕೇಳೋರು, ಯೋಜಿಸೋರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ಮೊದಲು ಅದು ವಾಪಸ್ ಬರಬೇಕು. ಅವಾಗೇನಾಗುತ್ತೆ, ಇದೆಲ್ಲ ಸುಂದರವಾದಂಥ ಅರ್ಥಪೂರ್ಣವಾದಂಥ ಒಂದು ಗುರು ಉಕ್ತಿಗಳು ಅಂತ ಹೇಳ್ಬೋದು. ಗುರು ಉಕ್ತಿಗಳು ಇದೆಲ್ಲ ನಮಗೆ ತಲುಪತ್ವೆ. ಹಾಗಾಗಿ ಅಂತಹ ಗುರು ನಮ್ಮ ಒಳಗೂ, ನಿನ್ನೊಳಗೂ, ನನ್ನೊಳಗೂ ಸರ್ವತ್ರ. ಅದಕ್ಕೆ ನೀನು ಒಂದು ಶ್ಲೋಕ ಹೇಳಿದೆಯಲ್ಲ, ಗುರುಹು ಬ್ರಹ್ಮ, ಸೃಷ್ಟಿಕರ್ತನೇ ಗುರು, ಗುರುಹು ವಿಷ್ಣು, ನಮ್ಮನ್ನೆಲ್ಲ ಪಾಲಿಸುವ ಪೋಷಕ ಶಕ್ತಿಯೇ ಗುರು ಸಾಕ್ಷಾತ್ ಗುರು ದೇವೋ ಮಹೇಶ್ವರ. ಎಲ್ಲವನ್ನೂ ತನ್ನಲ್ಲಿ ಅಡಗಿಸ್ಕೊಳ್ಳುವಂಥ ಪರಮ ಸತ್ಯವೇ ಗುರು ಸಾಕ್ಷಾತ್ ಪರಂಬ್ರಹ್ಮ. ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವ ಶಕ್ತಿಗಳು ಯಾವ ಪರತತ್ವದಿಂದ ಮೂಡ್ತೋ ಆ ಪರತತ್ವವೇ ಗುರು. ತಸ್ಮೈ ಶ್ರೀ ಗುರವೇ ನಮಃ. ಮುಂದೆ ಹೇಳ್ತಾರೆ, ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಈ ಜಗತ್ತಿನ ಸಮಸ್ತ ಸೃಷ್ಟಿಯನ್ನು ಅಖಂಡವಾಗಿ ವ್ಯಾಪಿಸಿರುವಂಥ ಶಕ್ತಿಯೇ ಗುರುಶಕ್ತಿ. ಎಲ್ಲೆಲ್ಲೂ ಗುರು ಇದ್ದಾನೆ. ಅರಿವು ಅಂತಿದೆಯಲ್ಲ, ಇಂಟೆಲಿಜೆನ್ಸ್, ಕಾಸ್ಮಿಕ್ ಇಂಟೆಲಿಜೆನ್ಸ್ ಒಂದು ಅಣುವಿನಲ್ಲೂ ಇದೆ. ಈಗ ನಾವು ಮಾತಾಡ್ತಾ ಇದ್ದೀವಿ, ಆಯಿತಾ, ಇಲ್ಲ ಬುದ್ಧಿ ಮಾತು ಕೆಲಸ ಮಾಡ್ತಾ ಇವೆ. ಆದರೆ ಇನ್ನೊಂದು ಇಂಟೆಲಿಜೆನ್ಸ್ ಒಳಗಡೆ ಬೆಳಗ್ಗೆ ತಿಂದ ತಿಂಡಿಯನ್ನು ಡೈಜೆಸ್ಟ್ ಮಾಡಿಸ್ತಾ ಇದೆ, ಇನ್ನೊಂದು ರಕ್ತ ಸಂಚಾರ ಮಾಡಿಸ್ತಾ ಇದೆ, ಅಷ್ಟೊತ್ತಿಗೆ ಟೈಮ್ ಎಷ್ಟಾಯಿತು ಅಂತ ಕಡೆ ಇನ್ನೊಂದು ಯೋಚನೆ ಮಾಡ್ತಾ ಇರುತ್ತೆ ಅಲ್ವಾ. ಅಲ್ಲೆಲ್ಲ ಒಂದ್ಸಲ ಸರಿಗೆ ಮಾಡ್ಕೊಂಡಿರ್ತೀವಿ. ಎಷ್ಟೋ ನಡೀತಾ ಇದೆ. ಅಣುವಿನಲ್ಲೂ ಎಷ್ಟು ಇಂಟೆಲಿಜೆನ್ಸ್ ಇದೆ. ನಾವು ಗೊತ್ತಿಲ್ಲದೆಯೋ ಎಷ್ಟೊಂದು ನಡೀತಾ ಇದೆ. ಸೊ ಅಣುವಿನಲ್ಲೂ ಇಂಟೆಲಿಜೆನ್ಸ್ ಇದೆ, ಎಲ್ಲದರಲ್ಲೂ ಇದೆ. ಆ ಚೈತನ್ಯವನ್ನು ಗುರು ಅಂತ ಹೇಳ್ತಾರೆ. ಹೀಗೆ ಸರ್ವತ್ರ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರ ಅಚರಂ. ಚರವನ್ನು ಅಚರವನ್ನು, ಚಲಿಸುವಂಥದ್ದು, ಚಲಿಸದೇ ಇರುವಂಥದ್ದು, ಮೂವೇಬಲ್ ಆ್ಯಂಡ್ ಇನ್ಮೂವೇಬಲ್. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ. ಇದು ಗುರುವಷ್ಟಕ ಅನ್ನೋದರ ಒಂದು ಭಾಗ. ಅಜ್ಞಾನ ಅಂತನ್ನುವ ಕತ್ತಲೆಯಿಂದ ನಮ್ಮ ಕಣ್ಣು ಹಿಂಗೆ ಮುಚ್ಕೊಂಡು ಹೋಗ್ಬಿಟ್ಟಿದೆ ಅಂತೆ. ಆಗ ಜ್ಞಾನಾಂಜನ ಶಲಾಕಯ, ಶಲಾಕ ಅಂದರೆ ಸಣ್ಣ ಕಡ್ಡಿ. ಸೊ ಕಾಡಿಗೆ ಕಡ್ಡಿಯಿಂದ ಕಾಡಿಗೆ ಜ್ಞಾನವೆಂಬ ಕಾಡಿಗೆ ಹಚ್ಚಿ ಕಣ್ಣನ್ನು ತೆರೆಸಿದಂಥವನು. ನಾನೊಬ್ಬ ಆಯುರ್ವೇದಿಕ್ ಡಾಕ್ಟರ್ನ ಕೇಳಿದೆ, ಅಂಥದ್ದೇನ ಟ್ರೀಟ್ಮೆಂಟ್ ಇದೆಯಾ ಅಂತ. ಒಂದು ಶಲಾಕೆಯಿಂದ ಅಂಜನ ಹಚ್ಚಿದ್ರೆ ಕಣ್ಣು ಸರಿ. ಹೌದು, ನಮ್ಮಲ್ಲಿ ಕಣ್ಣಿಗೆ ಕೆಲವು ಅಂಜನಗಳನ್ನು ಹಚ್ತೀವಿ ಅಂತ ಹೇಳಿದ್ರು, ಐ ಟ್ರೀಟ್ಮೆಂಟ್. ಆಮೇಲೆ ಮನ್ನಾಥ ಶ್ರೀ ಜಗನ್ನಾಥ, ನನ್ನ ನಾಥನೇ, ನನ್ನ ದೇವರೇ ಜಗತ್ತಿಗೆಲ್ಲ ದೇವರು. ಮುಮ್ತಾಜ್ಗೂ ಅದೇ ದೇವರು. ನಾವು ಸುಮ್ಮನೆ ಕಚ್ಚಾಡ್ತೀವಿ, ನನ್ನ ಬೇರೆ ನಿಂದು ಬೇರೆ ಅಂತ. ಮದ್ಗುರು ಶ್ರೀ ಜಗದ್ಗುರು, ನನಗೆ ಬೋಧೆ ಕೊಡುವವನೇ ಎಲ್ಲ ಜೀವಿಗಳಿಗೂ ಬೋಧೆ ಕೊಡುವಂಥ ಗುರು. ಮನ್ನಾಥ ಶ್ರೀ ಜಗನ್ನಾಥವೋ ಮದ್ಗುರು ಶ್ರೀ ಜಗದ್ಗುರುವೋ ಮಮಾತ್ಮ ಸರ್ವಭೂತಾತ್ಮ. ನನ್ನ ಆತ್ಮವೇ ಸಕಲ ಜೀವರಲ್ಲಿರುವ ಆತ್ಮವೂ ಆಗಿದೆ. ತಸ್ಮೈ ಶ್ರೀ ಗುರವೇ ನಮಃ. ಬಹಳ ಚೆನ್ನಾಗಿದೆ ಆ ಒಂದು ಇಡೀ ಗುರುವಷ್ಟಕ.
ಹಾಗೆ ಸರ್ವತ್ರ ಇರುವ ಗುರುವನ್ನು ಸ್ಮರಿಸಿ ನಮಿಸಿ ಅಂಗೀಕರಿಸಿ ನನ್ನೊಳಗೆ ನೀನು ಜಾಗೃತವಾಗಪ್ಪ, ಈ ಸುಳ್ಳು ಮೋಸ ಮೋಹಗಳಿಗೆ ವಶವಾಗದೆ ಅಂತರಂಗದಿಂದ ಒಂದು ಸ್ಫುರಿಸುವ ಅರ್ಥಪ್ರಜ್ಞೆಯಿಂದ ನಾನು ಬದುಕೋ ಹಾಗೆ ಮಾಡು, ನನ್ನ ಮನಸ್ಸನ್ನು ಆಲೋಚನೆಯನ್ನು ನೇರಗೊಳಿಸು, ಸತ್ಯಗೊಳಿಸು. ಸತ್ಯವನ್ನು ತಿಳಿದಾಗ ನಾವು ನಿರ್ಭೀತರಾಗ್ತೀವಿ. ಆ ನಿರ್ಭಯತ್ವ ಬರೋದು ಸತ್ಯದಿಂದ ಮಾತ್ರವೇ. ಸುಳ್ಳಿನಿಂದ ಯಾವತ್ತೂ ನಮಗೆ ಧೈರ್ಯ ಬರಲ್ಲ. ಹಾಗಾಗಿ ಸತ್ಯವನ್ನು ತೋರಿಸೋನೇ ನಿಜವಾದ ಗುರು, ಸಚ್ಚಿದಾನಂದ ಗುರು. ಅಂಥ ಗುರುವನ್ನು ಸ್ಮರಿಸ್ತೀವಿ. ಹಾಗಾಗಿ ಗುರು ಪೂರ್ಣಿಮೆ ತುಂಬ ಅದ್ಭುತವಾದದ್ದು. ಸೆಪ್ಟೆಂಬರ್ 5 ಮಾಡೋಣ, ಬೇಡ ಅಂತ ಹೇಳಿಲ್ಲ. ಪ್ರತಿದಿನವೂ ನಮಗೆ ಪೂಜ್ಯವಾದದ್ದೇ. ಅದರಲ್ಲೂ ಅಂಥ ದೊಡ್ಡ ವ್ಯಕ್ತಿ ರಾಧಾಕೃಷ್ಣ ಅಂತವ್ರನ್ನ ಸ್ಮರಿಸಿ ಮಾಡೋದು ಬಹಳ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ, ಫಾರ್ಮಲ್ ಆಗಿ ಬಂದಿದೆ, ಮಾಡ್ಕೊಂಡು ಹೋಗೋಣ. ಆದರೆ ಅದಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆಯಿಂದ ಇರುವಂಥ ಗುರು ಪೂರ್ಣಿಮೆಯನ್ನು ಮರೆಯೋದು ಬೇಡ. ಭಾರತೀಯ ರೀತಿಯ ಮಾಡೋಣ. ಶಾಲೆಗಳು ಇದನ್ನು ವಹಿಸ್ಕೋಬೇಕು. ಇವತ್ತಿನ ದಿನ ನಮ್ಮ ಮಕ್ಕಳಿಗೆ ವ್ಯಾಸರ ಬಗ್ಗೆ, ಗುರು ಪರಂಪರೆಯ ಬಗ್ಗೆ ಹೇಳಿ, ಮಕ್ಕಳ ಕೈಲಿ ಗುರುಗಳಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡೋ ಹಾಗೆ ಮಾಡಬೇಕು. ಗುರು ತತ್ವದ ಬಗ್ಗೆ ಹೇಳಬೇಕು. ಮಕ್ಕಳಿಗೆ ಗುರು ಅಂದರೆ ಬರೀ ಟೀಚರ್ ಅಲ್ಲ, ಫೀಸ್ ಕೊಡ್ತೀನಿ ಪಾಠ ಮಾಡ್ತಾರೆ, ಇಷ್ಟು ಉಡಾಫೆ ಇರಬಾರ್ದು. ನಮಗೆ ಆ ಪರಂಪರೆಯಿಂದ ಬರುವ ವಾತ್ಸಲ್ಯ, ಪ್ರೀತಿ, ಮಾರ್ಗದರ್ಶನ, ಜ್ಞಾನ, ವಿದ್ಯೆಗೆ ತುಂಬ ಬೆಲೆ ಕೊಡಬೇಕು. ಇದನ್ನೆಲ್ಲ ಮಕ್ಕಳ ಮನಸ್ಸಲ್ಲಿ ಮೂಡಿಸ್ಬೇಕು. ಇದು ಎಲ್ಲರಿಗೂ ಬೇಕು. ನಮ್ಮ ಕ್ರಿಶ್ಚಿಯನ್ ಶಾಲೆ, ನಮ್ಮ ಮುಸ್ಲಿಂ ಶಾಲೆ ಅಂತಲ್ಲ, ಎಲ್ಲರೂ ಕೂಡ ನಾವು ಯಾವ ಮತಕ್ಕೆ ಸೇರಿದ್ರು, ನಾವು ಹಿಂದೂಗಳಾಗಲಿ, ಬೌದ್ಧರಾಗಲಿ, ಸಿಖ್ಖರಾಗಲಿ, ಜೈನರಾಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಎಲ್ಲರಿಗೂ ಅಂತರಂಗದಲ್ಲಿ ಒಬ್ಬ ಪರಮಾತ್ಮ ಅದನ್ನು ಹೇಳ್ಕೊಡ್ತಾನಲ್ಲ, ಅವನೇ ಗುರು. ಅದನ್ನು ಬೇಕಾದ್ರೆ ನಿಮ್ಮ ಭಾಷೆಯಲ್ಲಿ ಹೇಳ್ಕೊಳ್ಳಿ. ಆದರೆ ಅದನ್ನು ಸ್ಮರಿಸಿ, ಆ ಗುರುವನ್ನು ಸ್ಮರಿಸಿ ವಿಶೇಷವಾಗಿ ಆಧರಿಸುವಂಥ ದಿನ ಗುರುಪೂರ್ಣಿಮೆಯನ್ನು ಅರ್ಥವರಿತು ಮಾಡೋಣ. ಆ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.